I just want to wish Mahesh and the Indian community here in South Africa all the best for the inauguration of the Ram Mandir in Ayodhya tomorrow. ಇಡೀ ದೇಶ ಮಾತ್ರ ಅಲ್ಲ, ಜಗತ್ತೇ ಇವತ್ತು ಅಯೋಧ್ಯೆಯ ಕಡೆ ನೋಡ್ತಾ ಇದೆ. ರಾಮ ಮಂದಿರದ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಹಾಗಾಗಿ ಎಲ್ಲರ ಗಮನ, ಎಲ್ಲರ ದರ್ಶನ ಇತ್ತ ಕಡೆಗಿದೆ. ಸೌತ್ ಆಫ್ರಿಕಾದ ಕ್ರಿಕೆಟರ್ ಕೇಶವ್ ಮಹಾರಾಜ್ ಸ್ಪಿನ್ನರ್ ಭಾರತಕ್ಕೆ ಬಂದಾಗಲೆಲ್ಲ ಭಾರತದ ದೇವಸ್ಥಾನಗಳನ್ನು ದರ್ಶನ ಮಾಡಿ ಹೋಗ್ತಾ ಇದ್ರು. ಕೇಶವ್ ಮಹಾರಾಜ್ ಒಬ್ಬ ಭಕ್ತ ಕೂಡ, ಹಿಂದುತ್ವದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋಂಥ ವ್ಯಕ್ತಿ. ಅವರು ಕ್ರೀಡಾಂಗಣಕ್ಕೆ ಇಳಿದಾಗ, ಬ್ಯಾಟಿಂಗ್ ಇಳಿದಾಗೆಲ್ಲ ರಾಮ್ ಸಿಯಾ ರಾಮ್ ಸಾಂಗನ್ನು DJ ಪ್ಲೇ ಮಾಡ್ತಾ ಇದ್ರು. ಆಗ ಅವರು ಕೂಡ ಖುಷಿ ಪಡ್ತಾ ಇದ್ರು. ಆ್ಯಂಡ್ KL ರಾಹುಲ್ ಒಂದು ಬಾರಿ ಇದು ಪ್ರಶ್ನೆ ಕೂಡ ಮಾಡಿದರು ರೀಸೆಂಟ್ ಭಾರತ ಸೌತ್ ಆಫ್ರಿಕಾ ಸೀರೀಸ್ನಲ್ಲಿ, ಏನು ನೀವು ಬ್ಯಾಟಿಂಗ್ ಇಳಿದಾಗಲೇ ಈ ಸಾಂಗನ್ನು ಪ್ಲೇ ಮಾಡ್ತಾರೆ, ಕೋ ಇನ್ಸಿಡೆನ್ಸ್ ಅಂತೇಳಿ. ಹಾಗೇನೆ ಕೇಶವ್ ಮಹಾರಾಜ್ ಕೂಡ ಈಗ ವಿಶ್ ಮಾಡಿದ್ದಾರೆ. Namaste everyone. I just want to wish Mahesh and the Indian community here in South Africa all the best for the inauguration of the Ram Mandir in Ayodhya. May it bring peace, harmony and spiritual enlightenment to all. Jai Shri Ram. ಯಾವ ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಏನಿದೆ, ಅದಕ್ಕೆ ತಮ್ಮ ಕಡೆಯಿಂದ ದಕ್ಷಿಣ ಆಫ್ರಿಕಾದಲ್ಲಿರುವಂಥ ಎಲ್ಲ ಭಾರತೀಯ ಸಮುದಾಯಕ್ಕೆ, ಹಿಂದೂ ಸಮುದಾಯಕ್ಕೆ ಅಲ್ಲಿಂದ ವಿಶ್ ಮಾಡಿದ್ದಾರೆ. ಇದು ಅವರ ಭಕ್ತಿಯನ್ನು ತೋರಿಸ್ತಾ ಇದೆ. ಎಲ್ಲರೂ ಕೂಡ ಇದನ್ನು ಈಗ ಹೆಚ್ಚು ಶೇರ್ ಮಾಡ್ಕೋತಾ ಇದ್ದಾರೆ. ಒಬ್ಬ ಸೌತ್ ಆಫ್ರಿಕನ್ ಕ್ರಿಕೆಟರ್ ಈ ರೀತಿಯ ಒಂದು ಧರ್ಮವನ್ನು ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ, ಹಾಗೆಯೇ ಈ ಧರ್ಮದ ಬಗ್ಗೆ ಎಷ್ಟೊಂದು ಅವರಿಗೆ ಅಭಿಮಾನ ಇದೆ, ತನ್ನ ಸ್ವಂತ ಹಿಂದೂ ಧರ್ಮದ ಬಗ್ಗೆ ಸೌತ್ ಆಫ್ರಿಕಾದಲ್ಲಿದ್ದರು ಅಂತ. ಹಾಗಾಗಿ ಈ ವಿಡಿಯೋನ ಎಲ್ಲರೂ ಕೂಡ ಸದ್ಯ ಶೇರ್ ಮಾಡ್ಕೋತಾ ಇದ್ದಾರೆ.